ಕಾಸ್ಟಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಭೀಮಾದಲ್ಲಿ ಇದಾರಲ್ಲ ಅವ್ರೆ ಕಾಕ್ರೋಚ್ ಸುದಿ ಮೂವಿ ಇದ್ರಲ್ಲೆಲ್ಲ ಸೆಟ್ಟಲ್ಲೆಲ್ಲ ಚೆನ್ನಾಗಿ ಮಾತಾಡ್ಸೋದು ಎಲ್ಲ ತುಂಬಾ ಜನ ಇದ್ದಾರೆ. ಒಬ್ರು ನೇಮ್ ಮಾಡೋಕ್ಕಾಗಲ್ಲ. ಫಸ್ಟ್ ಒನ್ನೇ 1.5 ಮಿಲಿಯನ್ ಹೋಗ್ಬಿಡ್ತು. ಅವರು ನೋಡೋಕೆ ವಿಲನ್ ಆಗಿರ್ಬೋದು, ಬಟ್ ತುಂಬ ಆಮೇಲೆ ನಾನು ನಮ್ಮಮ್ಮ ಎಲ್ಲ ಮಾಡೇ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡ್ರೆ ಮಾಡ್ತೀಯ, ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು, ಪರವಾಗಿಲ್ಲ, ನಮ್ಮನ್ನ ನಾವು ಕಾಮಿಡಿ ಥರ ತೋರಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಬೆಳಗ್ಗೆ 9 to 5 ಜಾಬ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಹೋಗೋರು ಇರ್ತಾರೆ, ಹೌದು, ಸಂಜೆ ನೈಟ್ 10 ಗಂಟೆಗೆ ಬರೋರು ಇರ್ತಾರೆ. ಫೋನ್ ಒಂದು ಗ್ರೂಪ್ ಇದೆ, ಆ್ಯಕ್ಚುಲಿ ಒಂದು ಟೀಮ್ ಇದೆ. ಈ ಜರ್ನಿ ಯೂಶಲಿ ಸ್ಟಾರ್ಟ್ ಮಾಡ್ಬೇಕಂತ ಏನು ಮಾಡಿಲ್ಲ ನಾವು, ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ ನಾರ್ಮಲ್ ಆಗಿ. ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡಿದ್ದೆ. ಯೂಶಲಿ 1 year ಮುಂಚೆ, ನಾನು ಕರೆಕ್ಟಾಗಿ 1 year ಆಯ್ತು ಇವತ್ತಿಗೆ, ಇವತ್ತಲ್ಲ, ಐ ಮೀನ್ ಲಾಸ್ಟ್ ವೀಕಿಗೆ 1 year ಆಯ್ತು, ನವೆಂಬರ್ಗೆ. ಓಕೆ. ಸೊ ಅವಾಗ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮೀಮ್ಸ್ ಥರ ಸುಮ್ಮನೆ ಸ್ಟಾರ್ಟ್ ಮಾಡೋಣ, ಯಾಕೆ ಮಾಡಬಾರ್ದು ಅಂತ ಒಂದೇ ಒಂದು ರೀಲ್ ಮಾಡಿದೆ. ಓಕೆ. ಮೀಮ್ಸ್ ಥರ. ಅದು ಫಸ್ಟ್ ಒನ್ನೇ 1.5 ಮಿಲಿಯನ್ ಹೋಗ್ಬಿಡ್ತು. ಒಬ್ಬ ಫಸ್ಟ್ ರೀಲು. ನಾನು ಆಮೇಲೆ ಏನಿದು ಈ ಥರ ಆಗ್ತಿದೆ ಅಂದ್ಬಿಟ್ಟು ಹಂಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಎಲ್ಲ ಹಿಟ್ ಆಗ್ತಾ ಇತ್ತು. ನಾನು ಹಾಕಿದ್ದೆಲ್ಲಾನು 700K 900K, ಯಾವುದೂ ನನಗೆ 10K 20K ಹತ್ರ ಬರಲೇ ಇಲ್ಲ. ಸೊ ನನಗೆ ಏನಿದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಮೋಟಿವೇಶನ್ ಥರ ಆಗ್ಬಿಡ್ತು ನನಗೆ. ಮೋಟಿವೇಟ್ ಮಾಡ್ತಾ ಹೋಗ್ತು. ಆಮೇಲೆ ನಾನು ನಮ್ಮಮ್ಮ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡ್ಸು, ನಮ್ಮಮ್ಮ, ನಾನು ಎಲ್ಲ ನನ್ನ ಸರೌಂಡಿಂಗ್ಸ್ ಏನಿದೆ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೆಲ್ಲ ಹಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. 4 ಮಿಲಿಯನ್ ಎಲ್ಲ ಹೋಯಿತು. ಆಮೇಲೆ 2.5 ಮಿಲಿಯನ್ ನಮ್ಮಮ್ಮ ಎಲ್ಲ ಹಾಕೊಂಡು ಮಾಡಿದಾಗ ಚೆನ್ನಾಗಿ ಹೋಯ್ತು, ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಏನಾದರೂ ಆಮೇಲೆ ಜನಗಳು ನಾನು ಹೆಂಗಿದ್ದೀನೋ ಹಂಗೆ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ. ಮಾಡಿದ್ಮೇಲೆ ನನಗೆ ಖುಷಿ ಆಯಿತು. ಏನಾದರೂ ಜನಗಳಿಗೆ ಏನಾದರೂ ಡಿಫ್ರೆಂಟಾಗಿ ಕೊಡಬೇಕು, ಏನಾದರೂ ಮಾಡಬೇಕು ಅಂತ. ಅದಕ್ಕೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಇವತ್ತು ಸ್ವಲ್ಪ ಹಿಟ್ ಆಗಿದೆ, ಜನಗಳು ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನಾದರೂ ಡಿಫ್ರೆಂಟಾಗಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಕಾಮಿಡಿ ಮಾಡ್ತಾ ಇದ್ದೀವಿ. ಕಾಮಿಡಿ ಅಲ್ಲದೆ ಏನಾದರೂ ಡಿಫ್ರೆಂಟಾಗಿ ಕೊಡೋಣ ಕಂಟೆಂಟ್ಗಳು, ಸೊ ದಟ್ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಅಷ್ಟೇ. ಇವಾಗ ಜನಗಳೆಲ್ಲೋ ಕೂತ್ಕೊಂಡು ಕೆಲಸಗಳು ಮಾಡಿ ಬೆಳಗ್ಗೆ 9 to 5 ಜಾಬ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಹೋಗೋರು ಇರ್ತಾರೆ, ಹೌದು, ಸಂಜೆ ನೈಟ್ 10 ಗಂಟೆಗೆ ಬರೋರು ಇರ್ತಾರೆ. ಫೋನ್ ಓಪನ್ ಮಾಡಿದಾಗ ಅಟ್ಲೀಸ್ಟ್ ನಮ್ಮ ವೀಡಿಯೋಸ್ ನೋಡಿ ಖುಷಿಪಟ್ಟು, ಪರವಾಗಿಲ್ಲ, ನಮ್ಮನ್ನ ನಾವು ಕಾಮಿಡಿ ಥರ ತೋರಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ನಮ್ಮನ್ನು ನಾವು ತೋರಿಸ್ಕೊಂಡು ಬೇರೆಯವ್ರಿಗೆಲ್ಲ ನಾವೇನು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಅವಮಾನ ಎಲ್ಲ ಮಾಡ್ತಾ ಇಲ್ಲ ನಾವು ಬೇರೆಯವ್ರಿಗೆ. ನಾವು ಮಾಡಿಕೊಂಡು ನಾವು ಜನಗಳಿಗೆ ಖುಷಿ ಪಡಿಸ್ತಾ ಇದ್ದೀವಿ. ಅಟ್ಲೀಸ್ಟ್ ಅದನ್ನ ನೋಡಿ ಜನ ಖುಷಿಪಟ್ಟು ನಮಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅದನ್ನು ನಾವು ಒಂದಲ್ಲ ಒಂದು ದಿವಸ. ಫಸ್ಟ್ ರೀಲು ಯಾವುದಂತ ವೈರಲ್ ಅಂದರೆ ಪೋಸ್ಟ್ ಬಿಟ್ಟು ಏನೋ ಪೋಸ್ಟ್ ಹಾಕಿದೆ ಅಂತ ಹೇಳಿದ್ರಿ ನೀವು. ಆ ಪೋಸ್ಟ್ ಬಿಟ್ಟು ನೀವು ವೀಡಿಯೋ ಮಾಡಾಕಿರೋ ವೀಡಿಯೋ ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ನೀವು ಸಪ್ರೇಟ್ ನೀವು ಒಬ್ಬರೇ ಮಾಡಿ ಆಗಿರ್ಬೋದು, ಯಾವುದಂತ ಗೊತ್ತಿದೆ ನಿಮಗೆ? ಹೌದು, ಗೊತ್ತಿದೆ. ಅದೊಂದು ಫಸ್ಟ್ ರೀಲ್ ಬಂದ್ಬಿಟ್ಟು ನಾನು ಫಸ್ಟ್ ಮೀಮ್ ಮಾಡಿದ್ದು ಬಂದ್ಬಿಟ್ಟು ಜಮೀರ್ ಅಹ್ಮದ್ದು. ಓಕೆ. ಅದು ಚೆನ್ನಾಗಿ ಹೊಡಿತು. ಅದು ಸುಮ್ಮನೆ ಜಸ್ಟ್ ಮೀಮ್ ಥರ ಮಾಡಿದ್ದೆ. ಅದಾದಮೇಲೆ ನಾನು ನಮ್ಮಮ್ಮ ನನ್ನ ಫ್ರೆಂಡ್ ಒಬ್ಬರು ಮಾಡಿದ್ವಿ. ಅದು 2.5 ಮಿಲಿಯನ್ ನೋಡಿತ್ತು. ಅದು ಬಂದ್ಬಿಟ್ಟು ಇಲ್ಲೇ ಮನೆ ಹತ್ರ ಮಾಡಿದ್ದು. ಅಂದರೆ ನಮ್ಮಮ್ಮ ಬರ್ತಾರೆ, ನನ್ನ ಫ್ರೆಂಡ್ ಬಂದ್ಬಿಟ್ಟು ನನ್ನ ಕೇಳ್ತಾನೆ, ಮಗ ಬಾರೋ ಎಲ್ಲೋ ಆಚೆ ಹೋಗೋಣ ಅಂತ. ಅದಕ್ಕೆ ಇಲ್ಲ ಮಗ ಬರ್ತೀವಿ, 2 ನಿಮಿಷ ಬಂದೇ ಇರು ಅಂತ ನಾನು ಹೇಳ್ತೀನಿ. ನಮ್ಮಮ್ಮ ಬಂದ್ಬಿಟ್ಟು ಆಚೆ ಓಪನ್ ಮಾಡಿ ಅಭಿ ಇಲ್ಲಪ್ಪ ಮನೇಲಿ ಅಂತ ಅದೇ ಇದರಲ್ಲಿ ಒಂದು ಕೌಂಟ್ರ್ ಕೊಡ್ತಾರೆ. ಸೊ ಅದು ಹಿಟ್ ಆಯಿತು, ಚೆನ್ನಾಗಿ ಅದು ಹಿಟ್ಟಾಯಿತು. ಅದೊಂದು 3 ಮಿಲಿಯನ್ ಪ್ಲಸ್ ಏನೋ ಓಡ್ತು. ಆವಾಗ ಅದು ಫಸ್ಟ್ ವಿಡಿಯೋ ನನಗೆ ಮೋಟಿವೇಟ್ ಮಾಡಿತ್ತು. ಅದಾದ ನಂತರ ನೀವು ಕ್ರಿಯೇಟ್ ಮಾಡಬೇಕಲ್ಲ ಒಂದು ವಿಡಿಯೋ, ಒಂದು ಸ್ಕ್ರಿಪ್ಟ್ ವೈಸ್ ಬರೀತೀರಾ, ಇಲ್ಲ ಆಟೋಮೆಟಿಕಲ್ ಒಂದು ಬೇರೆ ನೋಡಿ ಇನ್ಸ್ಪೈರ್ ಆಗಿ ಬರೀ? ಇಲ್ಲ, ಆ ಮೂಮೆಂಟಿಗೆ ಒಂದು ಪ್ರಾಪರ್ಟಿ ಇರುತ್ತೆ ಅನ್ಕೊಳ್ಳಿ. ನಮ್ಮ ಹತ್ರ ಏನೋ ಒಂದು ಪ್ರಾಪರ್ಟಿ ಇರುತ್ತೆ, ಒಂದು ಗೋಲ್ಡ್ ಇರುತ್ತೆ, ಆರ್ ನಮ್ಮ ಹತ್ರ ಏನೋ ಒಂದು ಡ್ರಿಂಕ್ಸ್ ಬಾಟಲ್ ಇರುತ್ತೆ. ಅದನ್ನ ನೋಡಿ ನಮ್ಗೆ ಅನ್ಸುತ್ತೆ, ಓ ಈ ಥರ ಮಾಡ್ಬೋದಲ್ಲ. ಜನಗಳು ರಿಯಾಲಿಟಿ ಅಂದರೆ ಜನ ಏನು ಅವ್ರ ಲೈಫಲ್ಲಿ ನಡೀತಾ ಇದೆ ಅದನ್ನೇ ನಾವು ರಿಯಲ್ ಆಗಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸಮ್ಟೈಮ್ಸು ಇವಾಗ ನಾವು ನೋಡ್ತೀವಿ, ಬೇರೆಯವ್ರದ್ದು ವಿಡಿಯೋಸ್ ನೋಡ್ತೀವಿ, ನೋಡಿದಾಗ ಓಕೆ ಈ ಥರನೂ ಮಾಡ್ಬೋದು, ಇದಕ್ಕೇನಾದರೂ ಬೇರೆ ಥರ ಟ್ವಿಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಇದು ಅಷ್ಟೊಂದು ಪಂಚ್ ಆಗ್ತಾ ಇಲ್ಲ, ಇದಕ್ಕೆ ಪಂಚ್ ಕೊಟ್ಟರೆ ಒಂದು ಆ್ಯಡ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದು ಆ ಥರನೂ ಮಾಡಿದ್ದೀವಿ. ಇವಾಗ ಓನಾಗಿ ಮಾಡ್ದೇನೆ ಬೇರೆಯವ್ರ ಕಂಟೆಂಟು ನೋಡಿ ಅದನ್ನು ಇನ್ಸ್ಪೈರ್ ಆಗಿ ಅದರಲ್ಲಿ ಲೈಟಾಗಿ ಟ್ವಿಸ್ಟ್ ಕೊಟ್ಟು ಆ ಥರ ಚೇಂಜಸ್ ಮಾಡಿ ಕೂಡ ನಾವು ವೀಡಿಯೋಸ್ ಎಲ್ಲ ಮಾಡಿದ್ದೀವಿ. ಆ ಥರ ನಿಮಗೆ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ತುಂಬ ಜನ ಇದ್ದಾರೆ ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರು. ಹೌದು. ನಿಮಗೆ ಇಷ್ಟವಾದಂಥ ಕಂಟೆಂಟ್ ಕ್ರಿಯೇಟರ್ ಯಾರು? ಕಂಟೆಂಟ್ ಕ್ರಿಯೇಟರು ಅದು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು. ಯೂಶಲಿ ನಾವು ನೋಡೋಕೆ ಹೋಗಲ್ಲ ಸರ್. ಯೂಶಲಿ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ವೀಡಿಯೋಸ್ ಆಗಿ ಬಿಟ್ಬಿಡ್ತೀವಿ, ಎಷ್ಟೊಂದು ಕೆಲಸಗಳಿರುತ್ತೆ ನೋಡೋಕೆ, ಜಾಸ್ತಿ ನಾವು ರೀಲ್ಸ್ ಎಲ್ಲ ನೋಡೋಕೆ ಹೋಗಲ್ಲ. ಬಟ್ ನನಗೆ ಇನ್ಸ್ಪೈರ್ ಆಗಿರೋದು ಬಂದ್ಬಿಟ್ಟು ಒಬ್ರು ಹಿಂದಿ ಅಬ್ರಾಜ್ ಖಾನ್ ಅಂದ್ಬಿಟ್ಟು, ಅವರು ಕಂಟೆಂಟ್ಗಳು ನಂಗೆ ತುಂಬ ಇಷ್ಟ.
ಅವ್ರು ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೊಂದು ಗ್ರೂಪ್ ಇದೆ, ಆ್ಯಕ್ಚುಲಿ ಒಂದು ಟೀಮ್ ಇದೆ. ಆ ಟೀಮ್ನ ಇಲ್ಲಿವರೆಗೂ ಅವ್ರು ಡಿವೈಡ್ ಮಾಡೇ ಇಲ್ಲ. ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಅಂದರೆ ಅವ್ರ ವೀಡಿಯೋಸ್ ನೋಡ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ಇವಾಗ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ. ಅವ್ರ ವೀಡಿಯೋಸ್ನ. ಅವರು ಅದೊಂದು ಟೀಮೇ ಇದೆ, ಕಂಪ್ಲೀಟ್ ಟೀಮು. ಆ ಟೀಮ್ ತುಂಬ ಚೆನ್ನಾಗಿದೆ. ನಿಮ್ಗೆ ಏನೋ ಟೀಮ್ ಇದೆ ಸರ್ ಏನಾದರೂ? ಮುಂಚೆ ಇತ್ತು ಸರ್, ಮುಂಚೆ ಟೀಮಲ್ಲೇ ಇದ್ದೆ ನಾನು. ಆ್ಯಕ್ಚುಲಿ ಕರೆದ್ರು ನಾನು ಅವ್ರ ಜೊತೆ ಎಲ್ಲ ವೀಡಿಯೋಸ್ ಮಾಡಿದೆ. ಬಟ್ ಏನೋ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿ ನಾವು ಸ್ವಲ್ಪ ದೂರ ಆಗಿದ್ದೀವಿ. ಈಗ ನಾವು ಟೀಮ್ ಇದೆ ಅಂತಂದರೆ ನಾನು, ನಮ್ಮ ತೇಜಸ್ಸು, ಆಮೇಲೆ ದರ್ಶನ್ನು, ನಮ್ಮ ತಂಗಿ ಒಬ್ರಿದ್ದಾರೆ ಮೇಘ ಅಂತ, ಅವ್ರ ಜೊತೆ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಹುಡುಗರು ಇಲ್ಲಿ ಕೆಳಗಡೆ ಮನೆಯಲ್ಲಿ ಇದ್ದಾರೆ, ತರುಣ್, ವಿನಯ್ ಅವರೆಲ್ಲ ಇದ್ದಾರೆ. ಆಮೇಲೆ ಸುತ್ತಮುತ್ತ ಕಂಟೆಂಟ್ ಕ್ರಿಯೇಟರ್ಸು, ಆ್ಯಕ್ಚುಲಿ ನಿಖಿಲ್ ಅಂದ್ಬಿಟ್ಟು, ಆಮೇಲೆ ಕಬ್ಜಾ ಶರಣ್ ಗೊತ್ತಿರ್ಬೇಕು ನಿಮಗೆ. ಅವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ದಚ್ಚು ದೀವು ಇವಾಗ ರೀಸೆಂಟಾಗಿ ಮೂವೀಸ್ ಎಲ್ಲ ಮಾಡ್ತಾ ಇದ್ದಾರೆ. ದಚ್ಚು ದೀವು, ಶಿವಲೀಲ ಅವರೆಲ್ಲ ಮೂವಿ ಮಾಡ್ತಿದ್ದಾರಲ್ಲ, ಅವರೆಲ್ಲರೂ ಅಷ್ಟೇ. ಇವಾಗ ಯಾರೇ ಕ್ರಿಯೇಟರ್ಸ್ ಆಗಲಿ, ನಾನು ಅವ್ರ ಜೊತೆ ವರ್ಕ್ ಮಾಡಿರೋದಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವ ಥರ ಕನೆಕ್ಟ್ ಆಗ್ತೀರಿ ಸರ್? ನನಗೇನು ಈಗೋ ಇಲ್ಲ ಸರ್. ಇವಾಗ ನಾನು ಏನೋ ಮಾಡ್ಬೇಕಂತ ಇದ್ದೀನಿ. ಇವಾಗ ಈ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಕೇಳ್ತೀನಿ ಅವ್ರ ಹತ್ರ, ಬ್ರೋ ಈ ಥರ ಹಿಂಗಿದೆ ಕಂಟೆಂಟು, ಏನಾದರೂ ಚೆನ್ನಾಗಿದೆಯಾ, ಇಲ್ಲ ಚೇಂಜಸ್. ಅವರು ಇಲ್ಲಿ ಈ ಥರ ಮಾಡಬೇಡ, ಈ ಥರ ಮಾಡು, ನೆಕ್ಸ್ಟು ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೊ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ನಿಮಗೆ ಫ್ರೆಂಡ್ಸ್ ಆಗಿದ್ದೀರಾ ಇಲ್ಲ ಅಂದ್ರೆ ಮುಂದೆ ಯಾವ ತರ ರೀಚ್ ಆಗ್ತೀರಾ? ಇಲ್ಲ ಫ್ರೆಂಡ್ಸ್ ಏನಲ್ಲ ನನಗೆ. ಈ ಸೋಷಿಯಲ್ ಮೀಡಿಯಾ ಇಂದನೇ ಫ್ರೆಂಡ್ ಆಗಿರೋದು. ನಾನೇ ಕೇಳ್ತೀನಿ, ಬ್ರೋ ನಾನು ನಿಮ್ಮ ಜೊತೆ ಕಂಟೆಂಟ್ ಮಾಡ್ಬೋದಾ. ಇವಾಗ ಕೆಲವ್ರು ನನ್ನ ಜೊತೆ ಕೇಳ್ತಾರೆ, ನಾನು ನಿಮ್ಮ ಜೊತೆ ಒಂದು ಕಂಟೆಂಟ್ ಮಾಡ್ಬೋದಾ, ನಿಮ್ಮ ಜೊತೆ ಒಂದ್ಸರಿ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ಥರ ನಾನು ಕೇಳೋದ್ರಲ್ಲಿ ಈಗೋ ಏನಿಲ್ಲ. ಈಗೋ ಏನಿದೆ ಸರ್? ಅದರಲ್ಲಿ ಏನಿದೆ ಈಗೋ? ಅಂದರೆ ತುಂಬ ಕಲಿಯೋದಿರುತ್ತೆ. ಕೆಲವರು ಇವಾಗ ಬಿಲೋ 25 ಇಯರ್ಸಲ್ಲಿ 25 ಇಯರ್ಸ್ ಏಜ್ ಇರೋರು, ಅವರು ಕೂಡ ಕಂಟೆಂಟ್ಗಳು ಮಾಡ್ಕೊಂಬಂದಿದ್ದಾರೆ ತುಂಬ ಜನ. ಅವ್ರು ಇವಾಗ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಆಮೇಲೆ 500K ಆ ಥರ ಎಲ್ಲ ಫಾಲೋವರ್ಸ್ ಇದ್ದಾರೆ. ಅವ್ರ ಹತ್ರ ಕಲಿಯೋದು ಇರುತ್ತೆ. ನಮಗೆ ಚಿಕ್ಕವ್ರ ಹತ್ರ ಕಲಿಯೋದು ಇರುತ್ತೆ, ದೊಡ್ಡವ್ರ ಹತ್ರ ಕಲಿಯೋದು ಇರುತ್ತೆ. ಸೊ ಅವ್ರನ್ನ ಕೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ ನನಗೇನು. ತಿಳ್ಕೊಳ್ಳೋದು ಇದ್ದೇ ಇರುತ್ತಲ್ಲ. ಇವಾಗ ನಮ್ಮ ಫೀಲ್ಡಲ್ಲಿ ನಾನು ಬಂದ್ಬಿಟ್ಟು ಸಾಫ್ಟ್ವೇರ್ ಫೀಲ್ಡಲ್ಲಿ ಎಲ್ಲರೂ ಕಲಿಯೋದಂತೂ ಡೈಲಿ ಇದ್ದೇ ಇರುತ್ತೆ ಅದರಲ್ಲಿ. ಹೌದು. ಸೊ ಅದೇ ಥರ ಪ್ರತಿಯೊಬ್ಬ ಮನುಷ್ಯನಿಂದನೂ ಕೇಳೋದು, ಕಲ್ತ್ಕೊಳ್ಳೋದು, ಆಮೇಲೆ ಅವ್ರು ಹೆಂಗೆ ಮಾಡ್ತಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನು, ಅವ್ರು ಹೆಂಗೆ ಅಪ್ರೋಚ್ ಮಾಡಿದ್ರು ಬೇರೆಯವ್ರನ್ನ. ಅವರು ಕೂಡ ಅಪ್ರೋಚ್ ಮಾಡಿರ್ತಾರೆ ಬೇರೆಯವ್ರ ಜೊತೆ ಕಂಟೆಂಟ್ ಮಾಡಿರ್ತಾರೆ, ಬೇರೆಯವ್ರ ಜೊತೆ ಅಪ್ರೋಚ್ ಮಾಡಿರ್ತಾರೆ. ಆಮೇಲೆ ಅವ್ರವ್ರ ಮೆಂಟಾಲಿಟಿ ಬೇರೆ ಇರುತ್ತೆ. ಅವ್ರು ಹೆಂಗೆ ಏನು, ಅವ್ರ ಜೊತೆ ಮಾಡಬೇಕಾ ಬೇಡವಾ, ಅದು ನಮ್ಮ ಪ್ರೊಫೈಲ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಅದೆಲ್ಲ ತುಂಬ ಆಸ್ಪೆಕ್ಟ್ಸ್ ಎಲ್ಲ ಕನ್ಸಿಡರ್ ಮಾಡಿ ನಾನು ಟ್ರೈ ಮಾಡ್ತೀನಿ ಅಪ್ರೋಚ್ ಮಾಡೋಕ್ಕೆ. ಓಕೆ, ಅವರು ಬ್ಯುಸಿ ಇದ್ದರೆ ಅವ್ರ ಸ್ಕೆಡ್ಯೂಲಲ್ಲೇ ಟ್ರೈ ಮಾಡ್ತೀನಿ. ಬಿಕಾಸ್ ನಾವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ ಫ್ರೀ ಇರ್ತಾರೋ ಅವಾಗ ನಾನು ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಜೊತೆ ಹೋಗ್ಬಿಟ್ಟು ಮೀಟ್ ಮಾಡಿ ಅವ್ರ ಜೊತೆ ಬ್ರೋಝೋನ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಒಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಟೈಮು? ಒಂದು ಕಡೆ ಕೆಲಸ ಮಾಡ್ತೀರಾ, ಇನ್ನೊಂದು ಕಡೆ ವೀಡಿಯೋಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಸರ್ 9 to 5. ಈಗ ಸಂಡೇ ಬಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ ನಂಗೆ ಲೀವ್ ಇರುತ್ತಲ್ಲ, ಓಕೆ, ಆ ಲೀವಲ್ಲಿ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಕಂಟೆಂಟ್ ಎಲ್ಲ ನಾರ್ಮಲಾಗಿ ಯಾವಾಗ ಬರುತ್ತೋ ಅವಾಗ ಸೇವ್ ಮಾಡಿ ಇಟ್ಕೊತೀನಿ, ಇಲ್ಲ ರೈಟ್ ಡೌನ್ ಮಾಡಿ ಇಟ್ಕೊತೀನಿ. ಆಮೇಲೆ ನಾನು ಸ್ಯಾಟರ್ಡೆ ಸಂಡೇಸು ಎಲ್ಲ ಇದನ್ನು ಕಂಟೆಂಟ್ ಎಲ್ಲ ನನ್ನ ಫ್ರೆಂಡ್ಸ್ ಯಾವಾಗ ಫ್ರೀ ಇರ್ತಾರೋ ಅವ್ರಿಗೆಲ್ಲ ಅವಾಗೆಲ್ಲ ಕಂಟೆಂಟ್ಗಳನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡು ಡೈಲಿ ಒಂದೊಂದು ರೀಲ್ಸ್ನ ಲೈಕ್ ಆಫ್ಟರ್ 9 o'clock ಆರ್ 10 o'clock ನೈಟಲ್ಲಿ ಎಡಿಟ್ ಮಾಡ್ಕೊತೀವಿ. ಓಕೆ, ಎಡಿಟ್ ಮಾಡ್ಕೊಂಬಿಟ್ಟು ಅದನ್ನು ಮಾರ್ನಿಂಗು ಎವ್ರಿ ಡೇ ನಾನು ವೀಡಿಯೋಸ್ ಬಿಟ್ಟೇ ಬಿಡ್ತೀನಿ. ಎವ್ರಿ ಡೇ ಒನ್ ಡೇ ಮಿಸ್ ಮಾಡಲ್ಲ. 365 ಡೇಸಲ್ಲಿ 365 ಡೇಸು ವೀಡಿಯೋಸ್ ಮಾಡ್ತೀನಿ. ಬಟ್ ಸಂಡೇ ಮಾತ್ರ ವೀಡಿಯೋಸ್ ಹಾಕಲ್ಲ, ಯಾವುದಾದ್ರೂ ಫೋಟೋಸ್ ಇದ್ದರೆ ಹಾಕ್ತೀನಿ. ಬಿಕಾಸ್ ಸಂಡೇಸ್ ತುಂಬ ರೀಚ್ ಆಗಲ್ಲ ನಾನು ಅಬ್ಸರ್ವ್ ಮಾಡಿರೋ ಥರ. ಓಕೆ, ನಿಮಗೆ ಗೊತ್ತಿರೋಂಗೆ ಈ ಟೈಮೆಲ್ಲ ಹಾಕಿದ್ರೆ ಒಳ್ಳೆ ರೀಚ್ ಬರುತ್ತೆ ಅನ್ನೋದು ಯೂಶಲಿ ಅದು ಯಾವ ಥರ ಅಂದರೆ ಅಲ್ಗಾರಿದಮ್ ಥರ ವರ್ಕ್ ಆಗುತ್ತೆ ಇನ್ಸ್ಟಾಗ್ರಾಮ್ ಯಾವ ಥರ ಅಂದರೆ ನಾವು ಡೇಟಾ ಟ್ರೈನ್ ಮಾಡೋ ಥರ ಅದು. ಇವಾಗ ಮಾರ್ನಿಂಗ್ ನಾನು 7:30ಗೆ ಆಗ್ತಾಯಿರ್ತೀನಿ, 7:30ಗೆ ಆಗ್ತಾಯಿರ್ತೀನಿ ಕಂಟಿನ್ಯೂಸ್ ಆಗಿ. ಮಾರ್ನಿಂಗ್ ಯೂಶಲಿ ನಾನು 7:10 to 7:30 ಒಳಗಡೆ ಅಪ್ಲೋಡ್ ಮಾಡೋದು. ಸೊ ಅದು ಡಿಪೆಂಡ್ಸು, ಲೈಕ್ ಎವ್ರಿ ಡೇ ಅದೇ ಥರ ಟ್ರೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ನಂದು ಯೂಶಲಿ ಅದೇ ಟೈಮಿಂಗ್ಸು ನಾನು ಅಪ್ಲೋಡ್ ಮಾಡೋದು. ಓಕೆ, ಮಾರ್ನಿಂಗ್ 7 to 7:30 ಒಳಗಡೆ. ಅದೇ ಥರ ಡೇಟಾ ಟ್ರೈನ್ ಮಾಡ್ಕೊಂಡು ಹೋದರೆ ಅಲ್ಗಾರಿದಮ್ ಅಷ್ಟೇ ಅದೇ ಥರ ವರ್ಕ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಮಾರ್ನಿಂಗ್ 10 ಮೇಲೆ ಟ್ರೈ ಮಾಡಿದ್ದೀನಿ, ಅದೆಲ್ಲ ರೀಚ್ ಆಗಿಲ್ಲ, ಕಮ್ಮಿ ರೀಚ್ ಆಗಿರೋದು. ಬಟ್ 7:30ಯಲ್ಲಿ ನನಗೆ ಯಾವ ಥರ ಸ್ಲಾಟ್ ಸಿಗುತ್ತೆ ಅಂತಂದರೆ, ನನಗೆ ನಾನು ಎಕ್ಸ್ಪೀರಿಯನ್ಸಿಂದ ನಾನು ಹೇಳೋದೇನೆಂದರೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ, ಆಫ್ಟರ್ನೂನ್ ಬಂದುಬಿಟ್ಟು ಒಂದು ಸ್ಲಾಟ್ ಸಿಗುತ್ತೆ. ಬಿಕಾಸ್ ಜನಗಳು ಫ್ರೀ ಇರ್ತಾರೆ ಆ ಟೈಮಲ್ಲಿ, ಅವಾಗ ಅಬ್ಸರ್ವ್ ಮಾಡ್ತಾರೆ, ಇಲ್ಲ ವ್ಯೂ ಮಾಡ್ತಾರೆ. ತಿರ್ಗಾ ಸಂಜೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಮನೆಗೆ ವಾಪಸ್ಸು, ಅವರು ಅಬ್ಸರ್ವ್ ಮಾಡ್ತಾರೆ. ತಿರ್ಗಾ ಮನೆಗೆ ಹೋಗ್ಬಿಟ್ಟು ತಿರ್ಗಾ 8 to 9 o'clock ಸ್ಲಾಟ್ ಸಿಗುತ್ತೆ. ಆ ಟೈಮಲ್ಲಿ ಊಟ ಮಾಡಬೇಕಾದ್ರೆ ವ್ಯೂಸ್ ಮಾಡ್ತಾರೆ. ಓಕೆ, ಸೊ ಇದೇ ಥರ ಯಾವ್ದು ಒಂದು 4-5 ಸ್ಲಾಟ್ ಸಿಗುತ್ತೆ ಅಂತ ನಾನು
ಅಂದರೆ ಎಲ್ಲ ಒಳ್ಳೆ ಪಲ್ಸ್ ಹಿಡ್ದಿದ್ದೀರಾ ನೀವು. ಆ ಥರ ಅಂದ್ಕೊಂಡು ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ರೀಚ್ ಆಗಿದೆ, ಜನಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ. ಹೇಳ್ತಾರೆ ಈ ಥರ ನೀವಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ನಿಮ್ಮಿಬ್ರದ್ದು ಇದು ಚೆನ್ನಾಗಿದೆ, ಏನು ಕಂಟೆಂಟ್ಗಳು ಚೆನ್ನಾಗಿ ಮಾಡ್ತೀರಾ, ಆಮೇಲೆ ನೀವು ಕಂಟೆಂಟ್ ತುಂಬ ಚೆನ್ನಾಗಿ ಮಾಡ್ತೀರಾ, ಮಾಡ್ಕೊಂಡು ಹೋಗಿ ಅಂತ. ಆ ಥರ ಮಾಡ್ಕೊಂಡು ಹೋಗಿ ಮೂವಿ ಕೂಡ ನನಗೆ ಒಂದು ಆಫರ್ ಸಿಕ್ಕಿತ್ತು. ಇವಾಗ ಕಂಪ್ಲೀಟ್ ಆಗಿದೆ ಮೂವಿ. ಮೇ ಬಿ ಫೆಬ್ಬಲ್ಲಿ ಅದು ರಿಲೀಸ್ ಆಗುತ್ತೆ. ಅದು ಚೆನ್ನಾಗಿ ನಡೀತಾ ಇದೆ ಸರ್. ಸರ್ ಫಸ್ಟ್ನೇ ವಿಡಿಯೋನೇ ಮಿಲಿಯನ್ಸ್ ಹೋಗಿದೆ ಅಂತ ಹೇಳಿದ್ರಿ ನೀವು. ಅದು ಪ್ಯೂರ್ ಲಕ್ ಅನ್ಬೋದಾ ಇಲ್ಲಾಂದರೆ ಆಲ್ಗಾರಿದಮ್ ಅನ್ಬೋದಾ? ಸರ್ ಗೊತ್ತಿಲ್ಲ, ಅದು ಕಂಟೆಂಟಾ ಇಲ್ಲ ಅದು ತುಂಬ ಜನ ಯೂನಿಕ್ ಆಗಿ ಬಂದ್ಬಿಡ್ತಾ ಅದೇನು ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಅದು ನನಗೆ ಅದೇ ಲೈಫಲ್ಲಿ ಪುಷ್ ಅನಿಸುತ್ತೆ. ಅದು ಒಂದು ಪುಷ್ ಮಾಡಿದ್ದು ಇನ್ಸ್ಟಾಗ್ರಾಮ್ಗೆಲ್ಲ. ನಾನು ಮಾಡ್ತಾ ಇದ್ದಾಗ ಹಿಂಗೆ ಪುಷ್ ಆಗ್ತಾ ಒಂದೊಂದೇ ವೀಡಿಯೋಸು 1-2 ವೀಡಿಯೋಸ್ ಪುಷ್ ಆಯಿತು. ಆಮೇಲೆ ಅಂದರೆ